ಮುಂದಿನ ವ್ಯಾಪ್ತಿ ಸಂಧಿಯ ಪದ್ಯ ಹೀಗಿದೆ. ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ ಪ್ರತಿ ಛಿದ್ರದಲ್ಲಿ ಪೊರಮಟ್ಟನಲ ನಿರವನು ತೋರಿ ತೋರದಲಿಪ್ಪತೆದರಂತೆ ವನಜ ಜಾಂಡದೊಳಖಿಳ ಜೀವನ ತನುವಿನೊಳ ಹೊರಗಿದ್ದು ಕಾಣಿಸದ ನಿಮಿಷೇಶನು ಸಕಲ ಕರ್ಮವ ಮಾಡ್ಪನವರಂತೆ. ತೃಣಕೃತಾಲಯದೊಳಗೆ, ತೃಣಕೃತ ಆಲಯದೊಳಗೆ ಹೊಗೆ ಸಂದಣಿಸಿ ಪ್ರತಿ ಛಿದ್ರದಲ್ಲಿ ಪೊರಮಟ್ಟು ಅನಲನ ಇರವನು, ಅನಲ ನಿರವನು ಅಂತ ಇದೆ, ಅದು ಬಿಡಿಸ್ಬೇಕು. ಅನಲನ ಇರವನು ತೋರಿ ತೋರದಲಿಪ್ಪ ತೆರನಂತೆ ವನಜ ಜಾಂಡದೊಳು ಅಖಿಳ ಜೀವರ, ವನಜ ಜಾಂಡದೊಳು ಅಖಿಳ ಜೀವರ ತನುವಿನ ಒಳ ಹೊರಗಿದ್ದು ಕಾಣಿಸದೆ ಅನಿವಿಶೇಷನು ಸಕಲ ಕರ್ಮವ ಮಾಳ್ಬನವರಂತೆ. ತೃಣಕೃತಾಲಯದೊಳಗೆ ಒಂದು ಮನೆಯನ್ನ ಮಾಡಿದೀವಿ. ಇಟ್ಟಿಗೆ ಎಲ್ಲ ಹಾಕಿ ಕಟ್ಟಿರೋದಲ್ಲ, ಅದು ಹುಲ್ಲಿನ ಮನೆ ಅಂತ ಇಟ್ಕೊಂಬೋಣ. ಹುಲ್ಲಿನ ಝೋಪಡಿ ಅಂತಿರತ್ತಲ್ಲ, ಅದು ಆ ಹುಲ್ಲಿನ ಮನೆಯನ್ನ ಯಾರೋ ಒಬ್ಬರು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ತೃಣಕೃತಾಲಯದೊಳಗೆ ಅಲ್ಲೇನ್ ಮಾಡಿದ್ದಾರೆ, ಕೆಳಗಡೆ ಒಲೆಯನ್ನ ಹಚ್ಚಿದ್ದಾರೆ, ಅಂದ್ರೆ ಬೆಂಕಿಯನ್ನ ಹಾಕಿದ್ದಾರೆ. ಬೆಂಕಿ ಹಾಕಿದಾಗ ಏನಾಗತ್ತೆ, ಹೊಗೆ ಬರುತ್ತೆ. ಹೊಗೆ ಬಂದು ಆ ಜೋಪಡಿ ಏನಿದೆ, ಹುಲ್ಲಿನ ಜೋಪಡಿ, ಅಲ್ಲಿ ಪ್ರತಿಯೊಂದು ಛಿದ್ರಗಳಿರುತ್ತೆ. ಸಂಪೂರ್ಣವಾಗಿ ಕ್ಲೋಸ್ ಆಗಿರಲ್ಲ, ಪ್ಯಾಕ್ ಆಗಿರೋಲ್ಲ. ಅದೇನು ಅತ್ಯಂತ ನಿಬಿಡವಾಗಿರ್ತಕ್ಕಂಥದ್ದೇನಲ್ಲ, ಅಲ್ಲಿ ಬಹಳ ಛಿದ್ರಗಳಿರುತ್ತೆ, ಹೋಲ್ಸ್ ಇರುತ್ತೆ. ಅದ್ರೊಳಗಡೆಯಿಂದ ಏನಾಗತ್ತೆ, ಹೊಗೆ ಹೊರಗಡೆ ಬರುತ್ತೆ. ಪ್ರತಿಯೊಂದು ಛಿದ್ರದಲ್ಲೂ ಹೊಗೆ ಹೊರಗೆ ಬರ್ತಾ ಇರುತ್ತೆ. ತೃಣಕೃತಾಲಯದೊಳಗೆ ಹೊಗೆ ಸಂದಣಿಸಿ, ಅದು ಸಂಪೂರ್ಣವಾಗಿ ನಿಬಿಡವಾಗಿರುತ್ತೆ, ಡೆನ್ಸ್ ಆಗಿ ಹರಡ್ಕೊಂಡ್ಬಿಡತ್ತೆ. ಹರಡ್ಕೊಂಡು ಪ್ರತಿ ಛಿದ್ರದಲ್ಲಿ ಪೊರಮಟ್ಟು, ಪ್ರತಿಯೊಂದು ಛಿದ್ರದಲ್ಲೂ ಕೂಡ, ಪ್ರತಿಯೊಂದು ಹೋಲ್ಸಲ್ಲೂ ಕೂಡ ಸಣ್ಣ ಸಣ್ಣ ತೂತುಗಳಿರುತ್ತೆ, ಅದರಿಂದೆಲ್ಲ ಹೊರಗೆ ಬರುತ್ತೆ. ಹೊರಮಟ್ಟು ಹೊರಗಡೆ ಬಂದು, ಅಥವಾ ಆ ಛಿದ್ರದಿಂದ ಹೊರಡತ್ತದು, ಅಲ್ಲಿಂದ ಹೊರಗೆ ಬರ್ತಾ ಇರುತ್ತೆ. ಅದಕ್ಕೆ ಏನ್ ಗೊತ್ತಾಗುತ್ತೆ ನಮಗೆ, ಓ ಅಲ್ಲಿ ದೂರದಿಂದ ಯಾವನೋ ಒಬ್ಬ ನೋಡಿದಾಗ ಓ ಅಲ್ಲಿ ಹೊಗೆ ಬರ್ತಾ ಇದೆ ಅಂತ ಅವನು ನೋಡ್ದ. ಹೊಗೆ ಬರ್ತಾ ಇದೆ ಅಂದ್ರೆ ಏನ್ ತಿಳ್ಕೊಂಡ, ಓ ಅಲ್ಲಿ ಬೆಂಕಿ ಇದೆ. ಹೊಗೆ ಬರ್ತಾ ಇರೋದ್ರಿಂದ ಅವನಿಗೆ ಬೆಂಕಿ ಇದೆ ಅಂತ ಜ್ಞಾನ ಬಂತು. ಹೊಗೆಯಿಂದ, ಹೊಗೆ ಅನ್ನೋದು ಕಾರಣ, ಅವನಿಗೆ ಬೆಂಕಿಯ ಜ್ಞಾನ ಆಯ್ತು. ಹಾಗೆ ಪರಮಾತ್ಮನೂ ಕೂಡ ಅದನ್ನ ಹೇಳ್ತಾರೆ. ನಿಮಗೆ ನೋಡಿ, ಅಲ್ಲಿ ಬೆಂಕಿ ಕಾಣಿಸಿದ್ದಲ್ಲ, ಪ್ರತ್ಯಕ್ಷವಾಗಿ ಕಂಡಿದ್ಯಾವುದೋ ಹೊಗೆ. ಹೊಗೆ ಪ್ರತ್ಯಕ್ಷವಾಗಿ ಕಾಣಿಸ್ತು, ಬೆಂಕಿ ಕಾಣಿಸ್ಲಿಲ್ಲ. ಆದ್ರೆ ಬೆಂಕಿಯನ್ನ ನೀವು ಅನುಮಾನವನ್ನ ಮಾಡಿ ತಿಳ್ಕೊಳ್ತಾ ಇದ್ದೀರಾ. ನನ್ನೇ ಎತ್ರ ಧೂಮಃ ಎತ್ರ ಧೂಮಃ ತತ್ರ ವನ್ನಿ ಅಂತ ವ್ಯಾಪ್ತಿಯನ್ನ ಹೇಳ್ತಾರೆ ಶಾಸ್ತ್ರದಲ್ಲಿ. ಎಲ್ಲಿ ಧೂಮ ಇರುತ್ತೋ ಅಲ್ಲಿ ವನ್ನಿ ಇರುತ್ತೆ ಅಂತ, ಅಲ್ಲಿ ಬೆಂಕಿ ಇರುತ್ತೆ ಅಂತ. ನೀವು ಅನುಮಾನದಿಂದ ತಿಳ್ಕೊಂಡಿದ್ದೆ ಹೊರತು ಪ್ರತ್ಯಕ್ಷವಾಗಿ ನೋಡಿ ತಿಳ್ಕೊಂಡಿದ್ದಲ್ಲ ಇದೆಲ್ಲ. ಹಾಗೆ ತೋರಿ ಪರಮಾತ್ಮನು ಕೂಡ ಅದನ್ನು ಹೇಳ್ತಾರೆ. ಇವಾಗ ದೃಷ್ಟಾಂತವನ್ನ ಸಮನ್ವಯ ಮಾಡೋಣ. ತೋರಿ ತೋರದಲಿಪ್ಪ ತೆರನಂತೆ, ಆ ಅಗ್ನಿ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಅಗ್ನಿ ಇದೆ, ಅಗ್ನಿ ಇಲ್ಲ ಅಂತಲ್ಲ, ಆದ್ರೆ ಅಗ್ನಿ ಪ್ರತ್ಯಕ್ಷವಾಗಿ ನಿಮಗೆ ಕಾಣೋದಿಲ್ಲ. ತೋರಿ ತೋರದಲಿಪ್ಪ ತೆರನಂತೆ, ಈ ರೀತಿಯಾಗಿ ಅಗ್ನಿ ಸದೃಶನಾಗಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ತೆರನಂತೆ
ಏನ್ ಮಾಡ್ತಾನೆ ಪರಮಾತ್ಮ? ವನಜ ಜಾಂಡದೊಳ ಅಖಿಲ ಜೀವರ. ವನಜ ಜಾಂಡದೊಳು ಅಂದ್ರೆ ಬ್ರಹ್ಮಾಂಡದಲ್ಲಿ ಅಂತ ಅರ್ಥ. ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಸಮಸ್ತ ಜೀವರಾಶಿಗಳ ತನುವಿನ ಒಳ ಹೊರಗಿದ್ದು, ತನುವಿನ ಒಳಗಡೆ ಇರ್ತಾನೆ. ಯಾವುದು ತನು? ತನು ಅಂದ್ರೆ ಸ್ವರೂಪ ದೇಹ. ಜೀವರಾಶಿಗಳ ಸ್ವರೂಪ ದೇಹದ ಒಳಗಡೆ ಪರಮಾತ್ಮ ಇದ್ದಾನೆ. ಹೊರಗಿದ್ದು, ಹೊರಗಿರ್ತಕ್ಕಂತಹ ದೇಹಗಳು ಲಿಂಗದೇಹ, ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ ದೇಹದಲ್ಲೂ ಪರಮಾತ್ಮ ವ್ಯಾಪ್ತನಾಗಿದ್ದು, ಒಳ ಹೊರಗಿದ್ದು, ಆದ್ರೆ ಅವನು ಕಾಣಿಸ್ಕೊಳ್ತಾನ? ಎಂದೆಂದಿಗೂ ಇಲ್ಲ, ಕಾಣಿಸದೆ. ಪರಮಾತ್ಮ ತನ್ನ ದರ್ಶನವನ್ನ ಮಾತ್ರ ಕೊಡೋದಿಲ್ಲ. ಅನಿಮಿಶೇಷ ಅಂತ ಅವನಿಗೆ ಹೆಸರು. ಅನಿಮಿಷರು ಅಂತಂದ್ರೆ ದೇವತೆಗಳು. ಆ ದೇವತೆಗಳಿಗೆಲ್ಲ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಏನ್ ಮಾಡ್ತಾನೆ? ಸಕಲ ಕರ್ಮವ, ಆ ಬಿಂಬರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ಜೀವರಾಶಿಗಳ ಕೈಯಲ್ಲಿ ಸಕಲ ಕರ್ಮಗಳನ್ನೂ ಮಾಡಿಸ್ತಾ ಇರ್ತಾನೆ. ಹೇಗೆ? ಅವರಂತೆ. ಆ ಜೀವನ ಸ್ವಭಾವ ಹೇಗಿದೆಯೋ, ಜೀವನ ಸ್ವರೂಪ ಅನಾದಿ ಸಿದ್ಧವಾಗಿರ್ತಕ್ಕಂಥದ್ದು ಆ ಸ್ವರೂಪ. ಆ ಸ್ವರೂಪ ಯೋಗ್ಯತೆಯಂತೆ ಪರಮಾತ್ಮ ಏನ್ ಮಾಡ್ತಾನೆ? ಸಕಲ ಕರ್ಮವ ಮಾಡ್ಪ, ಎಲ್ಲಾ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ. ಆ ಜೀವರಾಶಿಗಳು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಅದು ಪರಮಾತ್ಮನ ಅಧೀನವಾಗಿರುತ್ತೆ. ಅಂದ್ರೆ ಸ್ವತಂತ್ರವಾಗಿ ಯಾರೂ ಕೂಡ ಯಾವ ಕರ್ಮವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಕಲ ಕರ್ಮವ ಮಾಡ್ಪನವರಂತೆ ಅಂತ ತಿಳಿಸ್ತಾರೆ. ದೃಷ್ಟಾಂತವನ್ನ ಸ್ವಲ್ಪ ಸಮನ್ವಯ ಮಾಡಬೇಕಿಲ್ಲಿ. ಯಾವುದು ದೇಹ? ಈ ತೃಣಕೃತಾಲಯ ಅಂತ ಇದೆ, ಆಲಯ ಶಬ್ದ ಇದೆ. ಆ ದೇಹ ಎಂಬುದೇ ಇಲ್ಲಿ ಆಲಯದಂತೆ ಇದೆ. ಆಮೇಲೆ ಆ ಆಲಯದಲ್ಲಿರ್ತಕ್ಕಂತಹ ಅಗ್ನಿ ಯಾರು? ಅಗ್ನಿಯಂತೆ ಪರಮಾತ್ಮ ಇದ್ದಾನೆ. ಬಿಂಬರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಮತ್ತೆ ಅದು ಎಂತಹ ಆಲಯ? ಸುಮ್ಮನೆ ಆಲಯ ಅಲ್ಲ ಅದು. ಅದು ತೃಣಕೃತಾಲಯ ಅಂತ. ಮೇಲ್ಗಡೆ ಹೊದಿಕೆ ಇದೆ ಆಲಯಕ್ಕೆ. ಆ ಹೊದಿಕೆ ಯಾವುದು? ಈ 7 ಹೊದಿಕೆ ಇದೆಯಲ್ಲ, ಯಾವುದು? ಸಪ್ತ ಧಾತುಗಳಿದೆಯಲ್ಲ, ಅದೇ ಹೊದಿಕೆ. ಸಪ್ತ ಧಾತುಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ದೇಹ ಒಂದರ ಮೇಲೆ ಒಂದು ಇದೆ. ಆ ಸಪ್ತ ಧಾತುಗಳೇ ಆ ಮನೆ ಮೇಲಿರ್ತಕ್ಕಂತಹ ಹೊದಿಕೆ. ಆಮೇಲೆ ಛಿದ್ರಗಳಿದೆ ಇಲ್ಲಿ. ಯಾವುದು ಛಿದ್ರ? ನವದ್ವಾರಗಳು. 9 ದ್ವಾರಗಳೇನಿದೆ ಅದೇನೇ ಛಿದ್ರ. ಆ 9 ದ್ವಾರಗಳಿಂದ ಕೂಡಿರ್ತಕ್ಕಂತಹ ಇಂದ್ರಿಯಗಳು, ಇಂದ್ರಿಯಗಳನ್ನ ಛಿದ್ರಗಳು ಅಂತ ಇಟ್ಕೊಳ್ಬಹುದು. ಆಮೇಲೆ ಹೊಗೆ. ಹೊಗೆ ಯಾವುದು? ಪ್ರತಿಯೊಂದು ಛಿದ್ರದಲ್ಲೂ, ಪ್ರತಿಯೊಂದು ಇಂದ್ರಿಯದಿಂದ ಏನಾಗುತ್ತೆ? ಕರ್ಮ ಆಗತ್ತೆ. ಈ ಸಕಲ ಕರ್ಮ ಅಂತ ಹೇಳಿದ್ರಲ್ಲ, ಕರ್ಮ, ಆ ಕರ್ಮವೇ ಹೊಗೆಯಂತೆ ಇದೆ. ಆ ಕರ್ಮವೇ ಹೊಗೆಯಂತೆ ನಮಗೆ ಇದೆ. ಆದ್ರಿಂದ ಜೀವ ಏನಿದ್ದಾನೆ ಅವನು ಸಂಪೂರ್ಣವಾಗಿ ಅಸ್ವತಂತ್ರ. ದೇಹ ಅನ್ನುವಂಥದ್ದು ಜಡ. ಜೀವನ ಪ್ರವೃತ್ತಿ ತನ್ನ ಇಚ್ಛಾನುಸಾರವಾಗಿ ಏನು ನಡೆಯೋದಿಲ್ಲ. ನಾವು ಅನ್ಕೊಂಡಿದ್ದು ಯಾವುದೂ ಆಗೋದಿಲ್ಲ. ಎಲ್ಲ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತೋರಿಸ್ತಾ ಇರ್ತಾನೆ. ನಮ್ಮ ಇಚ್ಛೆಗಳೆಲ್ಲ ಭಂಗ ಆಗ್ತಾ ಇರುತ್ತೆ. ನೀವು ಗಮನಿಸಿದ್ರೆ ನಾವೇನ್ ಅನ್ಕೊಳ್ತೇವೆ ಅದಾಗೋದಿಲ್ಲ. ನಾವ್ 5 ಗಂಟೆಗೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, 5 ಗಂಟೆಗೆ ಅಂಗಡಿಗೆ ಹೋಗ್ಬೇಕು ಅಂತಂದ್ರೆ 5 ಗಂಟೆಗೆ ಹೋಗಕ್ ಆಗೋದೇ ಇಲ್ಲ. 5:10 ಹೋಗಿರ್ತೀವಿ, ಅಥವಾ 5:15 ಹೋಗಿರ್ತೀವಿ, ಅದು ಮುಂಚೆನೆ ಹೊಟ್ಟೋಗಿರ್ತೀವಿ. 5 ಗಂಟೆಗೆ ಹೋಗಕ್ ಆಗೋದೇ ಇಲ್ಲ. 5 ಗಂಟೆಗೆ ಹೋದ್ವಿ ಅಂದ್ರೆ ಪರಮಾತ್ಮನ ಇಚ್ಛೆಗೆ ಬಂದಿದೆ. ನಾವು ಸಂಕಲ್ಪ ಮಾಡಿದ್ದು ಪರಮಾತ್ಮನ ಇಚ್ಛೆಗೆ ಇದೆರಡೂ ಕೂಡಿದೆ ಅಂತ ಅರ್ಥ ಅಷ್ಟೇ. ಇದು ಹೆಜ್ಜೆ ಹೆಜ್ಜೆಗೂ ನಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಈ ಇಚ್ಛಾ ಭಂಗ ಆಗ್ತಾ ಇರುತ್ತೆ. ಆದ್ರಿಂದ ಇದರಿಂದ ನಾವು ಏನ್ ತಿಳ್ಕೊಳ್ಬೇಕು? ನಾವು ಮಾಡ್ತಾ ಇರುವಂತಹ
ಕರ್ಮ ಏನಿದೆ ಇದು ನಮ್ಮ ಅಧೀನದಲ್ಲಿ ಇಲ್ಲ. ನಮ್ಮ ಅಧೀನದಲ್ಲಿ ಇಲ್ಲ, ಆದ್ದರಿಂದ ಅದನ್ನ ನಿಯಾಮಿಸುವಂತಹ ಒಂದು ಶಕ್ತಿ ಇದೆ ಅದರ ಹಿಂದೆ. ಯಾರು? ಅದೇ ಪರಮಾತ್ಮ. ಆದ್ರಿಂದ ಕರ್ಮದಂತೆ ಯಾವುದಿದೆ? ಹೊಗೆ ಇದೆ. ನಾವು ಹೊಗೆಯನ್ನ ನೋಡಿ ಏನು ತಿಳ್ಕೊಳ್ತಾ ಇದ್ದೇವೆ? ಓ, ಅಗ್ನಿ ಇದೆ ಅಂತ ನಾವು ಅನುಮಾನದಂತೆ ತಿಳ್ಕೊಳ್ತಾ ಇದ್ದೇವೆ. ಅಗ್ನಿಗೆ ಹೊಗೆ ಕಾರಣ ಆಯ್ತು. ಹೇಗೋ ಹಾಗೆ ಪರಮಾತ್ಮನನ್ನ ಹೆಂಗೆ ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಮಾಡುವಂತಹ ಕರ್ಮಗಳಿಂದ ಪರಮಾತ್ಮನ ಸನ್ನಿಧಾನವನ್ನ ಚಿಂತನೆ ಮಾಡಬೇಕು. ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕರ್ಮವೂ ಕೂಡ ನಮ್ಮ ಅಧೀನದಲ್ಲಿ ಇಲ್ಲ. ನಮ್ಮ ಪ್ರವೃತ್ತಿ ನಮ್ಮ ಅಧೀನದಲ್ಲಿ ಇಲ್ಲ. ನಮ್ಮ ಸತ್ತ ನಮ್ಮ ಅಧೀನದಲ್ಲಿ ಇಲ್ಲ. ಅಂದ್ರೆ ನಮ್ಮ ಎಕ್ಸಿಸ್ಟೆನ್ಸ್ ನಮ್ಮ ಅಧೀನದಲ್ಲಿ ಇಲ್ಲ. ಇವತ್ತಿರಬಹುದು, ನಾಳೆ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇವತ್ತಿರೋರು ನಾಳೆ ಇರೋದಿಲ್ಲ. ಈ ಕ್ಷಣ ಅಷ್ಟೇ ನಮ್ಮದು. ಈ ಕ್ಷಣದಲ್ಲಿ ಏನ್ ಬದುಕಿದ್ವಿ ಅಷ್ಟೇ ನಮ್ಮ ಕೈಯಲ್ಲಿ. ಅಂದ್ರೆ ಇದು ಪರಮಾತ್ಮನ ಕೈಯಲ್ಲಿ ಅಷ್ಟೇ. ಪರಮಾತ್ಮನ ಇಚ್ಛೆಗೆ ಬಂತು ಅಂತಂದ್ರೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಆದ್ರಿಂದ ಇದರಿಂದ ಏನ್ ಗೊತ್ತಾಗತ್ತೆ? ಈ ಕರ್ಮಗಳು ಯಾವುದು ಕೂಡ ನಮ್ಮ ಅಧೀನದಲ್ಲಿ ಇಲ್ಲ ಅಂತಂದ್ರೆ ಇದರ ಹಿಂದೆ ಒಂದು ದೊಡ್ಡ ಸೂಪರ್ ನ್ಯಾಚುರಲ್ ಪವರ್ ಅದಿದೆ. ಅದೇ ಪರಮಾತ್ಮ. ಅದಕ್ಕೆ ನಾವು ಹೆಸರು ಕೊಟ್ಟಿದ್ದು ಪರಮಾತ್ಮ. ನಾರಾಯಣ ಇದ್ದಾನೆ, ಅವನೇ ನಿಂತು ಸಕಲ ಕರ್ಮವ ಮಾಡ್ಪ. ಪ್ರತಿಬಿಂಬರಾಗಿರ್ತಕ್ಕಂಥವರು ಅಸ್ವತಂತ್ರರು. ಆದ್ದರಿಂದ ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರಾಶಿಗಳ ಕೈಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಪರಮಾತ್ಮ ಬಿಂಬರೂಪಿಯಾಗಿ ನಿಂತು ಅವರಿಗೆ ಪ್ರೇರಣೆಯನ್ನ ಮಾಡಿ ಅವರ ಕೈಯಲ್ಲಿ ಸಕಲ ಕರ್ಮಗಳನ್ನ ಮಾಡಿಸ್ತಾ ಇರ್ತಾನೆ. ಇಂತಹ ಕರ್ಮಗಳು ಆಗ್ತಾ ಇದೆ ಅಂತಂದ್ರೆ ಅದು ಯಾವುದರ ದ್ಯೋತಕ? ಪರಮಾತ್ಮನ ಸನ್ನಿಧಾನದ ದ್ಯೋತಕ. ಆವಾಗ ನಾವು ಪರಮಾತ್ಮನನ್ನ ಹಾಗೆ ತಿಳ್ಕೊಳ್ಬೇಕು. ಯಾಕೆಂದ್ರೆ ಪ್ರತ್ಯಕ್ಷವಾಗಿ ಪರಮಾತ್ಮ ಕಾಣೋದಿಲ್ಲ. ಯಾರಿಗೆ ಕಾಣಿಸ್ತಾನೆ? ಯಾವಾಗ ಧ್ಯಾನೋಪಾಸನೆಯನ್ನ ನಾವು ಮಾಡ್ತೇವೆ, ನಮ್ಮ ಯೋಗ್ಯತಾನುಸಾರವಾಗಿ ಯಾವಾಗ ಉಪಾಸನೆಯನ್ನ ಮಾಡ್ತೇವೆ, ಯಾರಿಗೆ ಸಾಧನೆ ಮುಗಿಯತ್ತೆ ಅಂಥವರಿಗೆ ಪರಮಾತ್ಮ ಪ್ರತ್ಯಕ್ಷನಾಗಿ ದರ್ಶನ ಕೊಡ್ತಾನೆ ಹೊರತು ಸಾಮಾನ್ಯರಿಗೆ ಕೊಡೋದಿಲ್ಲ. ಇದನ್ನೇ ಜಗನ್ನಾಥದಾಸರು ವಿಶೇಷವಾಗಿ ಇಲ್ಲಿ ಸಕಲ ಕರ್ಮವ ಮಾಳ್ಪ ನಮರಂತೆ, ಅವರ ಯೋಗ್ಯತಾನುಸಾರವಾಗಿ ಎಲ್ಲ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾ ಇರ್ತಾನೆ ಅಂತ ಇದನ್ನ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.